ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಆಶ್ವೀಜ ಮಾಸ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಅಕ್ಟೋಬರ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳನ್ನು ಒಮ್ಮೆ ನೋಡೋಣ ವೀಕ್ಷಕರೇ. ಅಕ್ಟೋಬರ್ 2ನೇ ತಾರೀಕು ಬುಧ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 24ನೇ ತಾರೀಕು ಅಕ್ಟೋಬರ್ 24ಕ್ಕೆ ಬುಧ ಮತ್ತೊಮ್ಮೆ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಕ್ಟೋಬರ್ 9ನೇ ತಾರೀಕು ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ತನ್ನ ನೀಚ ಕ್ಷೇತ್ರಕ್ಕೆ ಬರ್ತಾನೆ ಶುಕ್ರ. ಅಕ್ಟೋಬರ್ 17ನೇ ತಾರೀಕು ಸೂರ್ಯನು ಕೂಡ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದು ಕೂಡ ಅವನಿಗೆ ನೀಚ ಕ್ಷೇತ್ರ. ಅಕ್ಟೋಬರ್ 18ನೇ ತಾರೀಕು ಇದು ಒಂದು ಮಹತ್ತರವಾದ ಪರಿವರ್ತನೆ. ಹಲವಾರು ರಾಶಿಗಳಿಗೆ ಗುರುಬಲ ಮತ್ತೊಮ್ಮೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು. ವರ್ಷಕ್ಕೆ ಒಂದು ರಾಶಿಯನ್ನು ಪ್ರವೇಶ ಮಾಡುವಂತಹ ಅಥವಾ ಪರಿವರ್ತನೆ ಮಾಡಿಕೊಳ್ಳುವಂತಹ ಗುರು ಈ ಅಕ್ಟೋಬರ್ 18ನೇ ತಾರೀಕು ತನ್ನ ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದು ಬಹಳ ಒಂದು ಶುಭ ಫಲ. ಗುರು ತನ್ನ ಸ್ವಕ್ಷೇತ್ರ ಮತ್ತು ಉಚ್ಚ ಕ್ಷೇತ್ರದಲ್ಲಿದ್ದಾಗ ಎಲ್ಲ ರಾಶಿಯವರಿಗೂ ಕೂಡ ಗುರುಬಲ ಇರುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ 12 ರಾಶಿಯವರಿಗೂ ಕೂಡ ಗುರುವಿನ ಒಂದು ಅನುಗ್ರಹ ಅಕ್ಟೋಬರ್ 18ರಿಂದ ಪ್ರಾರಂಭ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಬಹಳ ಒಂದು ಶುಭ ಫಲಗಳನ್ನು ಪಡೆಯುವಂತಹ ಒಂದು ಪರಿವರ್ತನೆ ಇದಾಗಿರುತ್ತೆ. ಗುರು ತನ್ನ ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದು 12 ವರ್ಷಕ್ಕೊಮ್ಮೆ. ಯಾಕೆಂತ ಹೇಳಿದರೆ 12 ರಾಶಿಗಳಿದ್ದಾವೆ. ವರ್ಷಕ್ಕೆ ಒಂದು ರಾಶಿಯನ್ನು ಬದಲಾಯಿಸಿದರೆ 12 ವರ್ಷ ತೆಗೆದುಕೊಳ್ತಾನೆ ಸಂಪೂರ್ಣ ಒಂದು ಸೌರಮಂಡಲಕ್ಕೆ ಪ್ರದಕ್ಷಿಣೆ ಬರೋದಕ್ಕೆ. ಅದರಲ್ಲೂ ಗುರು ತನ್ನ ಉಚ್ಚ ಕ್ಷೇತ್ರಕ್ಕೆ ಬರೋದು 12 ವರ್ಷಕ್ಕೆ ಒಂದು ಸರಿ. ಇದು ಒಂದು ಬಹಳ ಒಂದು ಅದ್ಭುತವಾದಂತಹ ಪರಿವರ್ತನೆ ಅಂತ ಕೂಡ ಹೇಳ್ಬೋದು. ಎಲ್ಲ ರಾಶಿಯವರಿಗೂ ಕೂಡ ಇದರ ಅನುಕೂಲಗಳು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿಯೇ ಇರುತ್ತೆ ಅಂತ ಕೂಡ ತಿಳ್ಕೊಬೋದು. ಅದೇ ರೀತಿಯಾಗಿ ಅಕ್ಟೋಬರ್ 27ನೇ ತಾರೀಕು ಕುಜ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಅಕ್ಟೋಬರ್ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಪರಿವರ್ತನೆ. ಸೊ ಈ ಎಲ್ಲ ಗ್ರಹಗಳ ಪರಿವರ್ತನೆಯಿಂದ ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಬಹಳ ಸಮಯದಿಂದ ಹೇಳ್ತಾ ಇದ್ದೇವೆ, ಮೇಷರಾಶಿಯವರಿಗೆ ಗುರು ಕರ್ಕಾಟಕ ರಾಶಿಗೆ ಬರುವಂಥದ್ದು ಬಹಳ ಒಂದು ಉತ್ತಮವಾದ ಫಲಗಳನ್ನು ಕೊಡುತ್ತೆ. ಏಕೆಂದರೆ 7.5 ಪ್ರಭಾವಗಳು ಎಲ್ಲ ರಾಶಿಗೂ ಕೂಡ 7.5 ಪ್ರಾರಂಭ ಆದಾಗ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳ್ತೇವೆ. ಅದರಲ್ಲೂ ಮೇಷರಾಶಿಯವರಿಗೆ ಕೌಟುಂಬಿಕ ಜೀವನ, ಹಣಕಾಸಿನ ಅಭಿವೃದ್ಧಿ ಮತ್ತು ಉದ್ಯೋಗ ಕ್ಷೇತ್ರ ಈ 3 ವಿಚಾರಗಳಲ್ಲಿ ಶನಿ ಸಂಬಂಧವಾದ ದೋಷಗಳು ಹೆಚ್ಚಾಗಿರುತ್ತೆ 7.5 ಸಮಯಗಳಲ್ಲಿ. ಆದರೆ ಈಗ ಗುರು ಉಚ್ಚ ಕ್ಷೇತ್ರಕ್ಕೆ ಬಂದಾಗ ಗುರುದೃಷ್ಟಿ ಅನ್ನುವಂಥದ್ದು ಶನಿ ಮಹಾತ್ಮನ ಮೇಲೆ ಬೀಳುತ್ತೆ. ಗುರು ಚರಿತ್ರೆಯಲ್ಲಿ ಹೇಳ್ತಾರೆ ಗುರುದೃಷ್ಟಿಯಿಂದ ಶನಿ ದೋಷಗಳು ಪರಿಹಾರವಾಗುತ್ತೆ ಅಂತ. ಆ ರೀತಿಯಲ್ಲಿ ಗುರು ಸಂಪೂರ್ಣ ಬಲಿಷ್ಠನಾಗಿ ಶನಿ ಮಹಾತ್ಮನನ್ನು ವೀಕ್ಷಣೆ ಮಾಡುವಂಥದ್ದು. ಮೇಷರಾಶಿಗೆ ಗುರು ಪರಮ ಯೋಗಕಾರಕನಾಗಿರೋದ್ರಿಂದ ಆ 7.5 ಪ್ರಭಾವಗಳನ್ನು ಬಹಳ ಕಡಿಮೆ ಮಾಡ್ತಾನೆ ಅಂತ ಕೂಡ ಹೇಳ್ಬೋದು. ಇದು ಆಲ್ಮೋಸ್ಟ್ ಡಿಸೆಂಬರ್ 12ರ ತನಕ ಈ ರೀತಿಯ ಗುರುಬಲ ಅನ್ನುವಂಥದ್ದು ಮೇಷರಾಶಿಯವರಿಗೆ ಸಿಗುವಂಥದ್ದಿರುತ್ತೆ. ಇದು ಬಹಳ ಉತ್ತಮವಾದಂತಹ ಪರಿವರ್ತನೆ. ಈ ತಿಂಗಳ ಮಧ್ಯಭಾಗದಲ್ಲಿ ಸೂರ್ಯ ತನ್ನ ನೀಚ ಕ್ಷೇತ್ರಕ್ಕೆ ಬರ್ತಾನೆ. ಶುಕ್ರನು ಕೂಡ ನೀಚ ಕ್ಷೇತ್ರದಲ್ಲಿರ್ತಾನೆ. ಈ ತಿಂಗಳ 9ನೇ ತಾರೀಕಿನ ನಂತರ ಶುಕ್ರ ಮತ್ತು ಶನಿ ಅವರಿಬ್ಬರು ಒಬ್ರನ್ನೊಬ್ಬರು ನೋಡ್ಕೊಳ್ತಾರೆ. ಅಂದರೆ ಶನಿ ಆಲ್ರೆಡಿ 12ನೇ ಮನೆಯಲ್ಲಿದ್ದಾನೆ, ವ್ಯಯಭಾವ ಅಂತ ಹೇಳ್ತೇವೆ. ಶುಕ್ರನು ಕೂಡ ರೋಗಸ್ಥಾನದಲ್ಲಿ ಕೂತು ವ್ಯಯಭಾವವನ್ನು ನೋಡ್ತಾನೆ. ಅದು ಶುಕ್ರನಿಗೆ ಅಷ್ಟೇನು ಶುಭ ಸ್ಥಾನ ಆಗಿರೋದಿಲ್ಲ. ಏಕೆಂದರೆ ಪರಮ ಶುಭನಾದ ಶುಕ್ರ ಅಂತ ಹೇಳ್ತಾರೆ, ಅವನು ಒಬ್ಬ ಶುಭ ಗ್ರಹ. ತ್ರಿಕೋಣದಲ್ಲಿದ್ದರೆ ಶುಭ ಫಲವನ್ನು ಕೊಡ್ತಾನೆ ಅಂತ. ಅಂದರೆ 5, 9ರಲ್ಲಿದ್ದರೆ ಅವನು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ. ಅವನಿಗೆ ರೋಗಸ್ಥಾನ ಜೊತೆಗೆ ನೀಚ ಕ್ಷೇತ್ರ ಇದೆರಡೂ ಕೂಡ ಅಷ್ಟು ಒಳ್ಳೆಯದಲ್ಲ.
ಹಾಗಾಗಿ ಮೇಷರಾಶಿಯವರು ರವಿ ಮತ್ತು ಶುಕ್ರನ ನೆಗೆಟಿವ್ಗಳನ್ನು ಬಿಟ್ಟರೆ ಗುರು ಮತ್ತು ಶನಿ ಶುಭ ಫಲಗಳನ್ನು ಕೊಡೋದಕ್ಕೆ ಈ ಒಂದು ಸಮಯ ಖಂಡಿತ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಆರೋಗ್ಯದ ವಿಚಾರಗಳಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು, ಯಾವುದೇ ಸಮಸ್ಯೆಗಳಿಲ್ಲ. ಸ್ವಲ್ಪ ಜೀರ್ಣಕ್ರಿಯೆ, ಡೈಜೆಷನ್ ಅಥವಾ ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳು, ಚರ್ಮ ವ್ಯಾಧಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಯಾಕೆಂದರೆ ಅಕ್ಟೋಬರ್ 24ನೇ ತಾರೀಕು ಬುಧ ವೃಶ್ಚಿಕ ರಾಶಿಗೆ ಹೋದರೆ 27ನೇ ತಾರೀಕು ಕುಜನು ಕೂಡ ವೃಶ್ಚಿಕ ರಾಶಿಗೆ ಹೋಗ್ತಾನೆ. ಅವರಿಬ್ಬರು ಜೊತೆಯಲ್ಲೇ ಸಂಚಾರ ಮಾಡ್ತಾರೆ. ಕುಜ ಒಬ್ಬ ರಾಜಗ್ರಹ, ಬುಧನ ಯುತಿಯಲ್ಲಿ ಬರುವಂಥದ್ದು ಹೊಟ್ಟೆಗೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರ ಮತ್ತು ಚರ್ಮ ವ್ಯಾಧಿಗಳನ್ನು ಸ್ವಲ್ಪ ಕೊಡ್ತಾನೆ, ಸ್ಕಿನ್ ಅಲರ್ಜಿಗಳಾಗತ್ತೆ ಅಂತ. ಆದ್ದರಿಂದ ಈ ಒಂದು ಮಾಸಗಳಲ್ಲಿ ಅಂದರೆ ಆಲ್ಮೋಸ್ಟ್ ನೀವು ಈ ತಿಂಗಳ ಅಂತ್ಯಭಾಗ ಮತ್ತು ಅಕ್ಟೋಬರ್ ತಿಂಗಳಲ್ಲಿ 24 ಮತ್ತು 27ರಿಂದ ಆಲ್ಮೋಸ್ಟ್ 1 ತಿಂಗಳ ಕಾಲ, ಅಲ್ಲಿಗೆ ಇನ್ನೊಂದು 2 ತಿಂಗಳು ಆಹಾರದ ವಿಚಾರಗಳಲ್ಲಿ ಸ್ವಲ್ಪ ಜೀರ್ಣಕ್ಕೆ ಅನುಕೂಲ ಆಗುವಂತಹ ಆಹಾರಗಳನ್ನು ಸೇವನೆ ಮಾಡುವಂಥದ್ದು ಸೂಕ್ತ. ಇಲ್ಲದೇ ಇದ್ದರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ. ಅದರಿಂದ ವೃದ್ಧಾಪ್ಯದಲ್ಲಿರುವವರಿಗೆ ಸ್ವಲ್ಪ ಹೃದಯ ಸಂಬಂಧಿತ ಆರೋಗ್ಯದ ಸಮಸ್ಯೆಗಳಿಗೆ ಅದು ಸಂಬಂಧಪಡುತ್ತೆ. ಗುರುಬಲದ ಒಂದು ಉಪಯೋಗ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಹಣಕಾಸಿನ ಅಭಿವೃದ್ಧಿ, ಆಸ್ತಿಪಾಸ್ತಿಗಳು, ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಮಾರುವಂಥದ್ದಕ್ಕೆ ಶುಭ ಸಮಯ ಆಗಿರುತ್ತೆ. ಹೊಸ ವಾಹನಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ವಾಹನಗಳ ಪರಿವರ್ತನೆಗಳನ್ನು ಮಾಡಿಕೊಳ್ಳುವಂಥದ್ದು, ಈ ರೀತಿಯಲ್ಲಿ ಗುರುಬಲ ಅನ್ನುವಂಥದ್ದು ಮೇಷರಾಶಿಯವರಿಗೆ ವ್ಯಾವಹಾರಿಕವಾಗಿ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಸಣ್ಣ ಪುಟ್ಟ ಆರೋಗ್ಯದ ವಿಚಾರಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ 1-2 ತಿಂಗಳು ಆಹಾರ ಪದ್ಧತಿಗಳನ್ನು ಉತ್ತಮಪಡಿಸಿಕೊಳ್ಳುವಂಥದ್ದು ಮೇಷರಾಶಿಯವರಿಗೆ, ಅದರಲ್ಲೂ ಮೇಷ ಲಗ್ನದವರಿಗೆ ಅವಶ್ಯಕವಾಗುತ್ತೆ. ಕುಟುಂಬ ಸ್ಥಾನಾಧಿಪತಿಯಾಗಿ ಶುಕ್ರ 6ನೇ ಮನೆಯಲ್ಲಿ ನೀಚ ಕ್ಷೇತ್ರದಲ್ಲಿರ್ತಾನೆ. ಆ ಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ. ಅನವಶ್ಯಕ ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ. ಮಾತಿನ ಮೇಲೆ ಹಿಡಿತಗಳನ್ನು ಇಟ್ಕೊಂಡ್ರೆ ಖಂಡಿತ ವ್ಯಾವಹಾರಿಕವಾಗಿ ಅನುಕೂಲ ಆಗುತ್ತೆ. ಜೊತೆಯಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಸ್ವಲ್ಪ ತಾಳ್ಮೆ ಇರಲಿ. ಅಕ್ಟೋಬರ್ 18ರ ನಂತರದಲ್ಲಿ ಗುರು ಉಚ್ಚ ಕ್ಷೇತ್ರಕ್ಕೆ ಬಂದ ನಂತರ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಯಾಕೆಂದರೆ 9ನೇ ತಾರೀಕು ಆಲ್ರೆಡಿ ಶುಕ್ರ ನೀಚ ಕ್ಷೇತ್ರದಲ್ಲಿರ್ತಾನೆ. ಅವನು ನಿಮಗೆ ಧನಸ್ಥಾನಾಧಿಪತಿ. ಧನಾಧಿಪತಿ ರೋಗಸ್ಥಾನದಲ್ಲಿ ನೀಚನಾಗಿ ವ್ಯಯಸ್ಥಾನವನ್ನು ನೋಡುವಂಥದ್ದು ಅಕ್ಟೋಬರ್ 9ರಿಂದ 18ನೇ ತಾರೀಕಿನ ತನಕ. ಯಾವುದೇ ವ್ಯಾವಹಾರಿಕ ಇನ್ವೆಸ್ಟ್ಮೆಂಟ್ಗಳಿದ್ದರೆ ಪೋಸ್ಟ್ಪೋನ್ ಮಾಡಿಕೊಳ್ಳಿ. ಅಕ್ಟೋಬರ್ ಎಂಡ್ ನಂತರದಲ್ಲಿ ಯಾವುದೇ ವ್ಯವಹಾರಗಳನ್ನು ಮುಂದುವರಿಸ್ಕೊಳ್ಳೋದಕ್ಕೆ ಯಾವುದೇ ಸಮಸ್ಯೆ ಇರೋದಿಲ್ಲ ಮೇಷರಾಶಿಯವರಿಗೆ. ಒಡಹುಟ್ಟು, ಸೋದರ, ಪರಾಕ್ರಮ ಸ್ಥಾನಾಧಿಪತಿಯಾಗಿ ಬುಧ ತುಲಾರಾಶಿಗೆ ಬರ್ತಾನೆ. ಆಲ್ಮೋಸ್ಟ್ ಈ ತಿಂಗಳ ಪ್ರಾರಂಭದಲ್ಲಿ ಅಂದರೆ 2ನೇ ತಾರೀಕಿಗೆ ಬಂದುಬಿಡ್ತಾನೆ. ಕುಜನ ಯುತಿಯಲ್ಲಿ ಇರ್ತಾನೆ. ಸೋದರಿಯರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ಇಂಥದ್ದು ಬರುವಂತಹ ಸಂದರ್ಭಗಳಿರುತ್ತೆ. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ಸೋದರಿಯರಿಗೆ ತುಂಬ ಒಳ್ಳೆಯದು ಅಂತ ಹೇಳುತ್ತೆ. ಒಡಹುಟ್ಟು ಅಣ್ಣ ತಮ್ಮಂದರ ನಡುವೆ ಯಾವುದೇ ಸಮಸ್ಯೆಗಳಿಲ್ಲ, ಅಭಿವೃದ್ಧಿಗಳನ್ನು ಕಾಣ್ತೀರಾ. ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ಸೋದರಿಯರು ಸ್ವಲ್ಪ ಲಕ್ಷ್ಮೀ ನರಸಿಂಹನ ಆರಾಧನೆ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು. ಆರೋಗ್ಯದ ವಿಚಾರಗಳಿಗೆ ಅದು ಖಂಡಿತ ಅವಶ್ಯಕವಾಗುತ್ತೆ. ಜೀರ್ಣಕ್ರಿಯೆ, ಡೈಜೆಷನ್ ಅಥವಾ ಸ್ಕಿನ್ ಅಲರ್ಜಿಗಳು, ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಾಗುವಂಥದ್ದು, ಇಂತಹ ವಿಚಾರಗಳಿಗೆ ತುಂಬ ತೊಂದರೆ ಆಗುವಂಥದ್ದಿದ್ದರೆ ಸ್ವಲ್ಪ ತಡೆ ಆಗುತ್ತೆ ಅಂತ ಖಂಡಿತ ಹೇಳ್ಬೋದು. ಮತ್ತು ಯಾವುದೇ ಹಣಕಾಸಿನ ಅವಶ್ಯಕತೆಗಳು, ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅಕ್ಟೋಬರ್ 18ರ ನಂತರದಲ್ಲಿ ಸೆಪ್ಟೆಂಬರ್ ಮಧ್ಯಭಾಗದ ಒಳಗಡೆ ಫೈನಾನ್ಷಿಯಲಿ ಮೇಷರಾಶಿಯವರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ಯಾವುದೇ ಪ್ರಯತ್ನಗಳಿದ್ದರೂ ಕೂಡ ಈ ಸಮಯದಲ್ಲಿ ಮಾಡುವಂಥದ್ದು ಖಂಡಿತ ಸೂಕ್ತ. ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ, ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಬಹಳ ಶ್ರೇಯಸ್ಸಾಗುತ್ತೆ ಅಂತ ಹೇಳ್ಬೋದು. 4ನೇ ಮನೆಯಲ್ಲಿ ವಿದ್ಯಾಧಿಕಾರಿ ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಖಂಡಿತ ಶುಭ ಆಗುತ್ತೆ.
ಅಕ್ಟೋಬರ್ 18ರ ನಂತರದಿಂದ ಯಾವುದೇ ಹೊಸ ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಮಾರುವಂಥದ್ದು ಎರಡಕ್ಕೂ ಕೂಡ ಶುಭ ಸಮಯ ಅಂತ ಹೇಳ್ಬೋದು. ಮಾರುವಂತಹ ವಿಚಾರಗಳಿದ್ದರೆ ಹಣಕಾಸಿನ ವಿಚಾರದಲ್ಲಿ ಬೇರೆ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ಗಳನ್ನು ರೆಡಿ ಇಟ್ಕೊಳ್ಳೋದು ತುಂಬ ಅವಶ್ಯಕ ಮೇಷರಾಶಿಯವರಿಗೆ. ಏಕೆಂದರೆ 7.5 ತುಂಬ ಸಮಯ ಹಣಕಾಸಿನ ವಿಚಾರಗಳನ್ನು ಇನ್ವೆಸ್ಟ್ಮೆಂಟ್ಗಳು ಮಾಡದೇ ಇಟ್ಕೊಂಡ್ರೆ ವ್ಯಯ ಆಗೋದಕ್ಕೆ ಅಂದರೆ ಖರ್ಚಾಗೋದಕ್ಕೆ ಶುರುವಾಗುತ್ತೆ. ಮತ್ತು ಹೊಸ ವಾಹನ ಖರೀದಿ ಮಾಡುವಂಥದ್ದು, ಮಾತೃಕ್ಷೇಮ ತಾಯಿಯ ಆರೋಗ್ಯದ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ವಾಹನಗಳ ಪರಿವರ್ತನೆ ಅಥವಾ ಹೊಸ ವಾಹನ ಖರೀದಿ ಇದೆಲ್ಲ ಮೇಷರಾಶಿಯವರಿಗೆ ಅದ್ಭುತ ಲಾಭಗಳನ್ನು ತಂದುಕೊಡುತ್ತೆ ಅಕ್ಟೋಬರ್ 18ರ ನಂತರ. ಜ್ಞಾನ ಸಂತಾನ ಪೂರ್ವಪರ ಪುಣ್ಯ ಸ್ಥಾನಾಧಿಪತಿ ಸೂರ್ಯ ಅಕ್ಟೋಬರ್ 17ರ ನಂತರ ನೀಚ ಕ್ಷೇತ್ರದಲ್ಲಿರ್ತಾನೆ. ಕುಜನ ಯುತಿಯಲ್ಲಿ ಬರ್ತಾನೆ. ಯಾವುದೇ ಸಮಸ್ಯೆಗಳಿಲ್ಲ. ಕೇಂದ್ರ ಕೋಣಾಧಿಪತಿಗಳು ಸೇರಿದರೆ ಶುಭ ಫಲ ಅಂತ ಹೇಳ್ತಾರೆ. ಪಂಚಮಾಧಿಪತಿ ಸೂರ್ಯ, ಲಗ್ನಾಧಿಪತಿ ಕುಜ ಅವರಿಬ್ಬರು ಸಪ್ತಮ ಕೇಂದ್ರದಲ್ಲಿ ಸೇರ್ತಾರೆ. ಶುಭ ಫಲಗಳನ್ನು ಕಾಣ್ತೀರಾ. ಸಂತಾನದ ಅಂಚಿನಲ್ಲಿರುವಂಥವರು ಏನಾದರೂ ಸ್ವಲ್ಪ ವಿಷ್ಣು ಆರಾಧನೆ ಅಥವಾ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಇಂಥದ್ದನ್ನು ಕೇಳಿದರೂ ಕೂಡ ತುಂಬ ಅನುಕೂಲಗಳು ಉಂಟಾಗುತ್ತೆ. ಇದೆಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ. ಖಂಡಿತ ಅದನ್ನು ಮಾಡಿಕೊಳ್ಳೋದು ಉತ್ತಮ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಬಹಳಷ್ಟು ಏಳಿಗೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಗುರುಬಲ ಪ್ರಾರಂಭ ಆಗಿರೋದ್ರಿಂದ ಮೇಷರಾಶಿಯವರಿಗೆ ಸಂತಾನಕ್ಕೂ ಕೂಡ ಶುಭ ಫಲ. ಈ ಯೋಗ ಕೇವಲ 2 ತಿಂಗಳಿದ್ದರೂ ಕೂಡ ಗುರು ಮತ್ತೊಮ್ಮೆ ಡಿಸೆಂಬರ್ 12ರ ನಂತರ ಮಿಥುನ ರಾಶಿಗೆ ವಾಪಸ್ ಹೋಗ್ತಾನೆ. ಆದರೂ ಕೂಡ ಅವನ ಭಾವದಲ್ಲಿ ಅವನ ಉಚ್ಚಕ್ಷೇತ್ರದ ಭಾವನೆಗಳೇ ಹೆಚ್ಚಾಗಿ ಇರುತ್ತೆ. ಖಂಡಿತ ಇದು ಮೇಷರಾಶಿಯವರಿಗೆ ಒಂದು ಮಿರಾಕಲ್ ಅಂತ ಹೇಳ್ಬೋದು. 7.5 ಪ್ರಾರಂಭದಲ್ಲಿ ಈ ಗುರುಬಲ ಹಲವಾರು ವಿಚಾರಗಳಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಷಷ್ಠದಲ್ಲಿ ಶುಕ್ರ ನೀಚ ಕ್ಷೇತ್ರದಲ್ಲಿರ್ತಾನೆ. ಹೊಸ ಸ್ನೇಹಿತರನ್ನು ಈ ಸಮಯದಲ್ಲಿ ಮಾಡಿಕೊಳ್ಬೇಡಿ ಅಥವಾ ಯಾವುದೇ ಧನ ಸಹಾಯಗಳನ್ನು ಈ ಸಮಯದಲ್ಲಿ ಮಾಡಬೇಡಿ. ಆಲ್ಮೋಸ್ಟ್ ಈ ಯೋಗ ನವೆಂಬರ್ 2ನೇ ತಾರೀಕು ಶುಕ್ರ ಮತ್ತೊಮ್ಮೆ ಚೇಂಜ್ ಆಗ್ತಾನೆ. ಆವಾಗ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಕಾಣ್ತೀರಾ ಮುಂದಿನ ಮಾಸಗಳಲ್ಲಿ. ಆಲ್ಮೋಸ್ಟ್ ಅಕ್ಟೋಬರ್ 9ರಿಂದ ನವೆಂಬರ್ 2ರ ತನಕ ಯಾವುದೇ ಕ್ರೆಡಿಟ್ ಮೇಲೆ ಕೆಲಸ ಮಾಡಬೇಡಿ, ಅಂದರೆ ಸಾಲಗಳನ್ನು ಕೊಡಬೇಡಿ. ನವೆಂಬರ್ 2ನೇ ತಾರೀಕಿನ ನಂತರ ಅವೆಲ್ಲ ತುಂಬ ಅನುಕೂಲಕ್ಕೆ ಬರುತ್ತೆ. ಯಾವುದೇ ಶತ್ರು ಬಾಧೆಗಳಿರೋದಿಲ್ಲ. ಇನ್ವೆಸ್ಟ್ಮೆಂಟ್ಗಳನ್ನು ಸ್ವಲ್ಪ ನೋಡ್ಕೊಳ್ಳಿ. ಅಕ್ಟೋಬರ್ 9ರಿಂದ 18ರ ತನಕ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ. ಆ ನಂತರದಲ್ಲಿ ನವೆಂಬರ್ 2ನೇ ತಾರೀಕಿನ ನಂತರದಲ್ಲಿ ಇನ್ನಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರ. ಸಪ್ತಮ ಮಾಂಗಲ್ಯ ಸ್ಥಾನ, ವಿವಾಹ, ದಾಂಪತ್ಯ ಮತ್ತು ಪಾರ್ಟ್ನರ್ಶಿಪ್ ಅಂತ ಹೇಳುವಂಥದ್ದು. ಕೇಂದ್ರ ಕೋಣಾಧಿಪತಿಗಳು ಸಪ್ತಮದಲ್ಲಿ ಸೇರ್ತಾರೆ. ವ್ಯಾವಹಾರಿಕವಾಗಿ ತುಂಬ ಅನುಕೂಲಗಳು ಉಂಟಾಗುತ್ತೆ. ಮೇಷರಾಶಿಯವರಿಗೆ ಗುರು ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದು ಒಂದು ಉತ್ತಮ ಗುರುಬಲ ಅಂತ ಹೇಳ್ಬೋದು. ಯಾಕೆಂದರೆ ಗುರು ಕೇಂದ್ರ ಸ್ಥಾನದಲ್ಲಿದ್ದರೂ ಕೂಡ ಅವನು ಉಚ್ಚ ಕ್ಷೇತ್ರದಲ್ಲಿದ್ದಾಗ ಎಲ್ಲ ರಾಶಿಯವರಿಗೂ ಕೂಡ ಸಮ್ ಪರ್ಸೆಂಟೇಜ್ ಗುರುಬಲ ಇರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಗುರು ಯಾವ ರಾಶಿಗೆ ಯೋಗಕಾರಕನಾಗಿರ್ತಾನೋ, ಅಂದರೆ ಮೇಷ, ಸಿಂಹರಾಶಿ, ಕರ್ಕಾಟಕ ರಾಶಿ, ಧನುರಾಶಿ ಮತ್ತು ಮೀನರಾಶಿ, ಈ ರೀತಿಯಾಗಿ ಗುರುವಿನ ಒಂದು ಮಿತ್ರತ್ವ ಇರುವಂತಹ ರಾಶಿಗಳಿಗೆ ಅವನು ಉಚ್ಚ ಕ್ಷೇತ್ರಕ್ಕೆ ಬಂದಾಗ ಬಹಳಷ್ಟು ಶುಭ ಫಲಗಳನ್ನು ಕೊಡ್ತಾನೆ. ಸೊ ಗುರುಬಲ ಮೇಷರಾಶಿಯವರಿಗೆ 7.5 ಪ್ರಭಾವದಿಂದ ವಿವಾಹ ಇಂತಹ ಮಂಗಳ ಕಾರ್ಯಗಳು ಏನಾದರೂ ವಿಳಂಬ ಆಗ್ತಾ ಇದ್ದರೆ ನೋಡಿ, ಈ ಸಮಯದಲ್ಲಿ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಖಂಡಿತ ವಿವಾಹಕ್ಕೆ ಇದು ಒಂದು ಅದ್ಭುತವಾದಂತಹ ಸಮಯ. ಆಲ್ಮೋಸ್ಟ್ 2 ತಿಂಗಳ ಕಾಲ ಗುರುಬಲ ಇರುತ್ತೆ. ನಿಶ್ಚಯ ಆಗೋದಕ್ಕೆ ಬಹಳಷ್ಟು ಶುಭ ಸಮಯ. ಮತ್ತು ಮುಂದಿನ ವರ್ಷ ಮೇ ಜೂನ್ ತಿಂಗಳಲ್ಲಿ ಮತ್ತೊಮ್ಮೆ ಗುರುಬಲ ಪ್ರಾರಂಭ ಆಗುತ್ತೆ. ಸೊ ವಿವಾಹ ಇಂತಹ ಶುಭ ಕಾರ್ಯಗಳು ಮೇಷರಾಶಿಯವರಿಗೆ 7.5 ಅನ್ನುವಂಥದ್ದು ತಡೆ ಮಾಡ್ತಾ ಇದ್ದರೂ ಕೂಡ ಈ ಒಂದು ಗುರುಬಲದಿಂದ ಅನುಕೂಲಗಳನ್ನು ನೋಡ್ತೀರಾ.
ಈ ವಿಚಾರಗಳನ್ನು ವಿಳಂಬ ಮಾಡಿಕೊಳ್ಳದೆ ಇರೋದು ಖಂಡಿತ ಶುಭ. ದಂಪತಿಗಳ ನಡುವೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಅನವಶ್ಯಕ ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ, ಯಾಕೆಂದರೆ ಸಪ್ತಮಾಧಿಪತಿ ಶುಕ್ರ ರೋಗಸ್ಥಾನದಲ್ಲಿ ನೀಚ ಕ್ಷೇತ್ರದಲ್ಲಿರ್ತಾನೆ. ಸಪ್ತಮದಲ್ಲಿ ರವಿ, ಕುಜ ಮತ್ತು ಬುಧ 3 ಗ್ರಹಗಳ ಒಂದು ಯುತಿ ಉಂಟಾಗುತ್ತೆ. ಸೊ ದಾಂಪತ್ಯದಲ್ಲಿರುವಂಥವರು ಆರೋಗ್ಯದ ಬಗ್ಗೆ ಗಮನ ಕೊಡಿ. ಜೀರ್ಣಕ್ರಿಯೆ, ಡೈಜೆಷನ್ ಇಂತಹ ವಿಚಾರಗಳು ಇನ್ನೊಂದು 2 ತಿಂಗಳು ಅತ್ಯಂತ ಅವಶ್ಯಕವಾಗುತ್ತೆ. ಆಹಾರ ಪದ್ಧತಿಗಳನ್ನು ಅಂದರೆ ಸ್ವಲ್ಪ ಹೊರಗಡೆ ತಿನ್ನುವಂತಹ ವಿಚಾರಗಳಿದ್ದರೆ ಮನೆಯಲ್ಲೇ ಅಡುಗೆ ಮಾಡಿಕೊಳ್ಳುವಂಥದ್ದು, ಆಹಾರ ಪದ್ಧತಿಗಳನ್ನು ಇಂಪ್ರೂವ್ ಮಾಡಿಕೊಳ್ಳೋದು ಈ ಒಂದು 2 ಮಾಸಗಳ ಕಾಲ ಸ್ವಲ್ಪ ಅವಶ್ಯಕವಾಗುತ್ತೆ. ಅಷ್ಟಮ ಮೃತ್ಯುಸ್ಥಾನ ಅಂತ ಹೇಳ್ತೇವೆ. ಸ್ಥಾನಾಧಿಪತಿ ಕುಜ ಸಪ್ತಮದಲ್ಲಿರ್ತಾನೆ. ಯಾವುದೇ ಒಂದು ಮೃತ್ಯು ಕಂಟಕಗಳಿರೋದಿಲ್ಲ. ಗುರು ತನ್ನ ಉಚ್ಚ ಕ್ಷೇತ್ರದಲ್ಲಿದ್ದು ಅಷ್ಟಮದ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಟೆನ್ಷನ್ ತುಂಬ ಕಡಿಮೆ ಇರುತ್ತೆ. 7.5 ಪ್ರಭಾವಗಳು ಬಹಳಷ್ಟು ಕಡಿಮೆ ಆಗುತ್ತೆ. ಮೇಷರಾಶಿಯವರಿಗೆ ಅಭಿವೃದ್ಧಿ ಕೊಡುವಂತಹ ಮಾಸ ಇದಾಗಿರುತ್ತೆ. 9ನೇ ಮನೆ ಭಾಗ್ಯಸ್ಥಾನ. ಭಾಗ್ಯಾಧಿಪತಿ ಕುಜ, ಭಾಗ್ಯಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಭಾಗ್ಯೋದಯಗಳು ಉಂಟಾಗುತ್ತೆ. ಬಹಳಷ್ಟು ಸಮಯದಿಂದ ನಿರೀಕ್ಷೆ ಮಾಡ್ತಾ ಇರುವಂತಹ ವ್ಯವಹಾರಗಳು, ಅದು ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದರೆ ಖಂಡಿತ ಈ ಸಮಯದಲ್ಲಿ ಅನುಕೂಲಗಳನ್ನು ಕಾಣ್ತೀರಾ. ಕೊಂಡ್ಕೊಳ್ಳುವಂಥದ್ದಿರಲಿ, ಮಾರುವಂಥದ್ದಿರಲಿ, ಮೇಷರಾಶಿಯವರಿಗೆ ಖಂಡಿತ ಭಾಗ್ಯೋದಯಗಳನ್ನು ತಂದುಕೊಡ್ತಾನೆ ಗುರು. ದಶಮ ಕರ್ಮ ಉದ್ಯೋಗ ಸ್ಥಾನ. ಮೇಷರಾಶಿಯವರಿಗೆ ಬಹಳ ನಿರೀಕ್ಷೆ ಇರುವಂಥದ್ದು ಉದ್ಯೋಗದ ಬಗ್ಗೆ. ಬಹಳ ಸಮಯದಿಂದ ವೆಯ್ಟ್ ಮಾಡ್ತಾ ಬಂದಿರ್ತೀರ, ಯಾಕೆಂದರೆ ಶನಿ ಕರ್ಮಾಧಿಪತಿ ವ್ಯಯಭಾವಕ್ಕೆ ಬಂದಿರ್ತಾನೆ. ಕಳೆದ 5-6 ತಿಂಗಳಿಂದ ಶನಿ ಪ್ರಭಾವಗಳು ಉದ್ಯೋಗ ಕ್ಷೇತ್ರದ ಮೇಲೆ ಮೇಷರಾಶಿಯವರಿಗೆ ತುಂಬ ತೊಂದರೆಗಳನ್ನು ಮಾಡಿರುತ್ತೆ. ಅಥವಾ ಸ್ಥಾನ ಪಲ್ಲಟಗಳಾಗುವಂಥದ್ದು, ಪ್ರಮೋಷನ್ಗಳಿಗೆ ಹಿನ್ನಡೆ, ಇದನ್ನೆಲ್ಲ ಕಾಣ್ತಾ ಬಂದಿರ್ತೀರ. ಗುರು ತನ್ನ ಉಚ್ಚ ಕ್ಷೇತ್ರದಲ್ಲಿ ಕೂತು ಅವನು ಕರ್ಮ ಉದ್ಯೋಗ ಕ್ಷೇತ್ರವನ್ನು ನೋಡ್ತಾನೆ. ಮೇಷರಾಶಿಯವರಿಗೆ ಈ 2 ತಿಂಗಳಲ್ಲಿ ಉದ್ಯೋಗದಲ್ಲಿ ಬಹಳಷ್ಟು ಪರಿವರ್ತನೆಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಮೋಷನ್ಗಳಾಗಿರ್ಬೋದು, ಅಥವಾ ಹೊಸ ಉದ್ಯೋಗಗಳಾಗಿರ್ಬೋದು, ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗಗಳಾಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕಾಮರ್ಸ್ ಅಥವಾ MBA ಮಾಡಿರುವಂಥವರಿಗೆ ಬಹಳಷ್ಟು ಉದ್ಯೋಗ ಕ್ಷೇತ್ರದಲ್ಲಿ ಮೇಷರಾಶಿಯವರು ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹೋಟೆಲ್ ಉದ್ಯಮದಲ್ಲಿರುವಂಥವರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಅಥವಾ ಬಟ್ಟೆ ವ್ಯವಹಾರ ವ್ಯಾಪಾರಗಳನ್ನು ಮಾಡುವಂಥವರಿಗೆ ಸ್ವಲ್ಪ ಮಂದಗತಿಯಲ್ಲಿರುತ್ತೆ. ಉಳಿದಂತೆ ಉದ್ಯೋಗ ಕ್ಷೇತ್ರ ಮೇಷರಾಶಿಯವರಿಗೆ 100ಕ್ಕೆ 100 ಅಭಿವೃದ್ಧಿಗಳನ್ನು ಈ ಸಮಯದಲ್ಲಿ ಖಂಡಿತವಾಗಲೂ ಸಿಗುತ್ತೆ. ಲಾಭಸ್ಥಾನಾಧಿಪತಿ ಶನಿ ವ್ಯಯಭಾವದಲ್ಲಿದ್ದಾನೆ. ಲಾಭ ಅನ್ನೋದು ತುಂಬ ಕಡಿಮೆ, ಅದಕ್ಕೆ 7.5 ಪ್ರಭಾವ ಅಂತ ಹೇಳುವಂಥದ್ದು. ಎಷ್ಟೇ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದರೂ ಕೂಡ ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಲಾಭ ಸಿಗೋದ್ರಲ್ಲಿ ಅಥವಾ ಪ್ರಮೋಷನ್ಗಳಾಗೋದ್ರಲ್ಲಿ ಸ್ವಲ್ಪ ನಿಧಾನವಾಗಿರುತ್ತೆ ಮೇಷರಾಶಿಯವರಿಗೆ. ಆದರೆ ಈ ಸಲದ ಒಂದು ಗುರು ಪರಿವರ್ತನೆ ಅಕ್ಟೋಬರ್ 18ರಿಂದ ಆಗುವಂಥದ್ದು ಅದ್ಭುತವಾದ ಲಾಭಗಳನ್ನು ತಂದುಕೊಡುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಿರೀಕ್ಷೆಗಿಂತ ಒಂದು ಉತ್ತಮ ಸ್ಥಾನಗಳನ್ನು ಖಂಡಿತ ಪಡ್ಕೊಳ್ಬೋದು. ಯಾರಿಗೆ ಉದ್ಯೋಗದ ಅವಶ್ಯಕತೆಗಳಿದ್ದರೆ ಈ ಸಮಯದಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿ, ಅಥವಾ ಉದ್ಯೋಗದ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು ಖಂಡಿತವಾಗ್ಲೂ ಮಾಡಿಕೊಳ್ಬೋದು. ಇದು ಒಂದು ಅತಿ ಉತ್ತಮವಾದಂತಹ ಗುರುಬಲ ಮೇಷರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಇನ್ನು ವ್ಯಯಭಾವವನ್ನು ಮೋಕ್ಷಸ್ಥಾನ, ವ್ಯಯದಲ್ಲಿ ಶನಿ ಸಂಚಾರ ಮತ್ತು ಶುಕ್ರನ ದೃಷ್ಟಿ ಕೂಡ ಬೀಳುತ್ತೆ. ನಿರೀಕ್ಷೆಗೂ ಮೀರಿದ ಸ್ವಲ್ಪ ಧನ ವ್ಯಯಗಳು ಉಂಟಾಗುತ್ತೆ ಅಂತ ಹೇಳುತ್ತೆ. ಅದು ಖಂಡಿತ ಅದನ್ನು ಗುರುವಿನ ಬಲವನ್ನು ಉಪಯೋಗಿಸ್ಕೊಳ್ಳೋದಾದರೆ ಒಂದು ಇನ್ವೆಸ್ಟ್ಮೆಂಟ್ಗಳಿಗಾಗಿ ಅಥವಾ ಯಾವುದಾದ್ರೂ ದೂರದ ದೃಷ್ಟಿ ಇಟ್ಕೊಂಡು ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ, ಆ ರೀತಿಯ ಇನ್ವೆಸ್ಟ್ಮೆಂಟ್ಗಳನ್ನು ಈ ಸಮಯದಲ್ಲಿ ಮಾಡಿದರೆ ಅದನ್ನು ಶುಭ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಯಾವುದೇ ಒಂದು ಹಣ ಹೂಡಿಕೆ ಮಾಡುವಂತಹ ವಿಚಾರಗಳಿದ್ದರೆ ಸ್ವಲ್ಪ ವಿಮರ್ಶೆ ಮಾಡಿಕೊಳ್ಳಿ. ರಾಹು ಲಾಭಸ್ಥಾನದಲ್ಲಿದ್ದಾನೆ, ಅವನ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ಸೊ ಈ ಸಮಯಗಳಲ್ಲಿ ಮಾಡುವಂತಹ ವ್ಯವಹಾರ, ಶೇರ್ ಬಿಸ್ನೆಸ್ಗಳಿರ್ಬೋದು, ಅನುಕೂಲಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ. ವ್ಯಯಭಾವದ ಮೇಲೆ ಗುರುದೃಷ್ಟಿ ಕೂಡ ಇದೆ, ಅಂದರೆ ಶನಿ ಮಹಾತ್ಮನನ್ನು ಗುರು ನೋಡ್ತಾನೆ.
ಗುರು ಶನಿಯ ಒಂದು ಪರಿವರ್ತನೆ ಮೇಷರಾಶಿಯವರಿಗೆ ಅಕ್ಟೋಬರ್ ನವೆಂಬರ್ ತಿಂಗಳು ಆಲ್ಮೋಸ್ಟ್ ಡಿಸೆಂಬರ್ 12ರ ತನಕ ನಿರೀಕ್ಷೆಗೂ ಮೀರಿದಂತಹ ಅನುಕೂಲಗಳನ್ನು ಕಾಣ್ತೀರ. ಸೊ ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡಲಿ. ಮೇಷರಾಶಿಯವರಿಗೆ ಈ ಒಂದು ಗುರುಬಲ ಅತಿ ಉತ್ತಮವಾದಂತಹ ಫಲಗಳನ್ನು ಕೊಡುವಂಥದ್ದಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.